ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾಲೇಜು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್. ಇದನ್ನ MSRIT ಅಂತಾನು ಕರೀತಾರಲ್ಲ. ಇದು ಟಾಪ್ 5 ಕಾಲೇಜಸ್ ಅಲ್ಲಿ ಒಂದು. ಸೊ ಇದ್ರದ್ದು ಕಾಲೇಜ್ ಕೋಡು E006 ಆಗಿ ಇರುತ್ತೆ ನಿಮ್ಮ KCET ಪೋರ್ಟಲ್ ಅಲ್ಲಿ. ಓಕೆನಾ? ಸೊ ಇವತ್ತಿಂದ ನಾನು ಒಂದು ಹೊಸ ಸೆಗ್ಮೆಂಟ್ ಅನ್ನು ಆಡ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ತಾನೇ ಹೇಳಿದ್ರಿ ನೀವು ಸ್ಯಾಲ್ರಿನ ಇನ್ಕ್ಲೂಡ್ ಮಾಡಿ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಕಾಲೇಜ್ ಸೆಲೆಕ್ಷನ್ ಅಲ್ಲಿ ಅಂತ. ಜೊತೆಗೆ ನಾನು ಇವತ್ತಿಂದ ಕಾಲೇಜಸ್ ಅಲ್ಲಿ ಬ್ರಾಂಚ್ಗೆ ರ್ಯಾಂಕ್ ಕೊಡ್ತಾ ಹೋಗ್ತೀನಿ. ಸೊ ಎಲ್ಲಾ ಕಾಲೇಜಲ್ಲೂ ಎಲ್ಲಾ ಬ್ರಾಂಚು ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ಇವತ್ತು MS ರಾಮಯ್ಯ ಕಾಲೇಜ್ಗೆ ಬ್ರಾಂಚ್ ಅನ್ನು ರ್ಯಾಂಕ್ ಮಾಡ್ತೀನಿ ನಾನು ಜೊತೆಗೆ. ಆಯ್ತಾ? ಸೊ ಈ ಕಾಲೇಜಲ್ಲಿ ಒಟ್ಟು 614 ಸೀಟ್ಸ್ ಅವೈಲೇಬಲ್ ಇದೆ ಫಾರ್ KCET. KCET ಇಂದ ಇಷ್ಟು ಫಿಲ್ ಆಗುತ್ತೆ. ಉಳಿದಿರೋದು ಇದಕ್ಕಿಂತ ಜಾಸ್ತಿ ಸೀಟ್ಸೇ ಇದೆ ಆಕ್ಚುಲ್ ಆಗಿ ಈ ಕಾಲೇಜಲ್ಲಿ. ಉಳಿದಿರೋ ಸೀಟ್ಗಳು ಕಾಮೆಡ್ ಕೆ ಅಂಡ್ ಮ್ಯಾನೇಜ್ಮೆಂಟ್ ಸೀಟ್ ಇಂದ ಬುಕ್ ಆಗುತ್ತೆ. ಸೊ ಈ ಕಾಲೇಜ್ ಹಾಗಾದ್ರೆ ಲಾಸ್ಟ್ ಇಯರ್ ಡೇಟಾ ಪ್ರಕಾರ ಎಷ್ಟು ರ್ಯಾಂಕ್ ಇಂದ ಎಷ್ಟು ರ್ಯಾಂಕ್ ವರೆಗೂ ಸಿಕ್ಕಿತ್ತು ಅಂದ್ರೆ, ರ್ಯಾಂಕ್ 1 ಇಂದ ಹಿಡಿದು 1,45,000 ಆಡ್ ರ್ಯಾಂಕ್ ವರೆಗೂ ಈ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ ಫಸ್ಟ್ ರೌಂಡ್ ಅಲ್ಲಿ. And this is the official data that I have extracted from previous year seat matrix only. ಇದು ರೌಂಡ್ 1 ಅಫಿಷಿಯಲ್ ಸೀಟ್ ಮ್ಯಾಟ್ರಿಕ್ಸ್ ಇಂದಾನೆ ನಾನು ಫುಲ್ ಡೇಟಾನ ನಿಮ್ಗೆ ನಾನು ಡಿಸ್ಕಸ್ ಮಾಡೋದು. ಆಯ್ತಾ? ಸೊ 1,45,000 ಹಾಗಾದ್ರೆ ಎಲ್ರಿಗೂ ಸಿಗತ್ತಾ ಅಂತ ಕೇಳಿದ್ರೆ ಎಲ್ರಿಗೂ ಸಿಗಲ್ಲ. ಅದಕ್ಕೆ ಸರ್ಟನ್ ಕ್ಯಾಟಗರಿಗೆ ಮಾತ್ರ ಅವೈಲೇಬಲ್ ಇರುವಂತದ್ದು. ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ರ್ಯಾಂಕ್ ರೇಂಜು, ಯಾವ್ಯಾವ ಬ್ರಾಂಚಿಗೆ ಎಷ್ಟು ರ್ಯಾಂಕ್ ರೇಂಜ್ ಅಲ್ಲಿ ಇದ್ರೆ ನಿಮಗೆ ಸಿಗತ್ತೆ ಅಂತ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿ. ಮತ್ತೆ ಈ ಡೇಟಾ ಎಕ್ಸ್ಟ್ರಾಕ್ಷನ್ ಅಷ್ಟು ಈಸಿ ಅಲ್ಲ ಮಕ್ಕಳೇ, ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇದೀವಿ. ಸೊ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಆಯ್ತಾ? ಸೊ ಫಸ್ಟ್ ಹಾಗಾದ್ರೆ ಸ್ಯಾಲ್ರಿ ಪ್ಯಾಕೇಜ್ ಎಷ್ಟಿರುತ್ತೆ ಈ ಕಾಲೇಜಲ್ಲಿ ಅಂತ ಕೇಳಿದ್ರೆ, ಸೊ ಲಾಸ್ಟ್ ಇಯರ್ ಹೈಯೆಸ್ಟ್ ಸ್ಯಾಲ್ರಿ ಪ್ಯಾಕೇಜ್ ಫ್ರಮ್ ದಿಸ್ ಕಾಲೇಜ್ ವಾಸ್ 52 lakh per annum. ಹಾಗಾದ್ರೆ ಎಲ್ರಿಗೂ ಇಷ್ಟು ಸಿಗುತ್ತಾ ಅಂತ ಕೇಳಿದ್ರೆ ಇಲ್ಲ. ಸರ್ಟನ್ ಬ್ರಾಂಚು ಸರ್ಟನ್ ಸ್ಕಿಲ್ ಸೆಟ್ ಮಕ್ಕಳು ಹೊಂದಿರಬೇಕು. ಸೊ ಎಲ್ಲ ಬರೀ ಸಿಲೆಬಸ್ ನ ಓದ್ಬಿಟ್ಟು ನನಗೆ ಈ ಪ್ಯಾಕೇಜ್ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ ಮಕ್ಕಳೇ. ಸೊ ನಿಮ್ಮ ಸ್ಕಿಲ್ ಸೆಟ್ ಅಪ್ಡೇಟ್ ಮಾಡಿರ್ಬೇಕಾಗತ್ತೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಗೆ. ಸೊ ನೀವು ಯಾವ ಬ್ರಾಂಚ್ಗೆ ಓದ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಬೆಸ್ಟ್ ಕೋರ್ಸ್ಗಳು ಯಾವುದು, ಅದರ್ ದನ್ ದಿಸ್ BE ಕೋರ್ಸ್ ನಿಮಗೆ ಒಂದಿಷ್ಟು ಸರ್ಟಿಫಿಕೇಶನ್ ಕೋರ್ಸ್ಗಳಿರ್ತವೆ. ಅದನ್ನ ಫೈನಲ್ ಇಯರ್ ಅಲ್ಲಿ ಮಾಡ್ಕೊಂಡ್ರೆ ನಿಮಗೆ ಈಸಿ ಟು ಸೆಕ್ಯೂರ್ ಅ ಬೆಟರ್ ಪ್ಯಾಕೇಜ್. ಇದು ಈ ಕಾಲೇಜ್ಗೆ ಅಂತ ಅಲ್ಲ, ಎಲ್ಲಾ ಕಾಲೇಜ್ಗೂ ಸೀಮಿತ ಮಕ್ಕಳೇ. ಆಯ್ತಾ? ಇದನ್ನ ತಲೆಯಲ್ಲಿ ಇಟ್ಕೊಂಡಿರಿ ನೀವೆಲ್ಲರೂ. ಫೈನಲ್ ಇಯರ್ ಬಂದ ತಕ್ಷಣ ನಿಮ್ಮ ಯಾವ ಬ್ರಾಂಚ್ ಇದೆಯೋ ಆ ಬ್ರಾಂಚ್ಗೆ ಅನುಗುಣವಾಗಿ ಒಂದು ಒಳ್ಳೆ ಕೋರ್ಸ್ ಅನ್ನ ಮಾಡ್ಕೊಳ್ಳಿ ಆಚೆ ಕಡೆಯಿಂದ, ಅದರ್ ದೆನ್ ಕಾಲೇಜ್. ನಿಮ್ಗದು ಖಂಡಿತ ಪ್ಲೇಸ್ಮೆಂಟ್ಗೆ ಹೆಲ್ಪ್ ಆಗತ್ತೆ. ಆಯ್ತಾ? ಸರ್ಟಿಫಿಕೇಶನ್ ಕೋರ್ಸೇ ಮಾಡಿ, ಸುಮ್ನೆ ಹೋದ್ವಿ ಬಂದ್ವಿ ಅಂತ ಮಾಡಬೇಡಿ, ಸರ್ಟಿಫಿಕೇಶನ್ ಕೋರ್ಸ್ನ ಮಾಡಿ. ಆಯ್ತಾ? ಹಾಗಾದ್ರೆ ಈ ಕಾಲೇಜಲ್ಲಿ ಆವ್ರೇಜ್ ಪ್ಯಾಕೇಜ್ ಎಷ್ಟಿತ್ತು ಅಂತ ಕೇಳಿದ್ರೆ 8 lakh to 12 lakh. ಈ ಮಾಸ್ ರಿಕ್ರೂಟ್ಮೆಂಟ್ ಎಲ್ಲ ಮಾಡ್ಕೋತಾರಲ್ಲ ಅವಾಗ ಈ ಪ್ಯಾಕೇಜ್ ಬರೋದು. ಕೆಲವುದೆಲ್ಲ ಟಾಪ್ ನಾಚ್ ಕಂಪ್ನಿಗಳು ಬರ್ತಾರೆ, ಅವರು ಮಾಸ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ, ಒಂದು 4 ರಿಂದ 5 ಜನನ ಮಾತ್ರ ಕರ್ಕೋತಾರೆ. ಅಂತವ್ರು ಹೆವಿ ಸ್ಯಾಲ್ರಿನ ಪೇ ಮಾಡ್ತಾರೆ. ಆಯ್ತಾ? ಹಾಗಾದ್ರೆ ಈ ಕಾಲೇಜಲ್ಲಿ ಯಾವ್ಯಾವ ಬ್ರಾಂಚ್ ಇದೆ? ಈ ಕಾಲೇಜಲ್ಲಿ ಸ್ವಲ್ಪ ಬ್ರಾಂಚಸ್ ಜಾಸ್ತಿನೇ ಇದೆ. ಸೊ AD ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ 27 ಸೀಟ್ ಇದೆ. ಇದು CS ಗೆ ಈಕ್ವಲೆಂಟ್ ಆಗಿರುತ್ತೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಅಷ್ಟೇ CS ಗೆ ಈಕ್ವಲೆಂಟ್, ಇದು 30 ಸೀಟ್ಸ್ ಇದೆ. BT 26 ಸೀಟ್ಸ್ ಅವೈಲೇಬಲ್ ಇದೆ. CACS ಮೆಷಿನ್ ಲರ್ನಿಂಗ್ ಇದು CS ಗೆ ಈಕ್ವಲೆಂಟ್ 57 ಸೀಟ್ಸ್ ಇದೆ. ಸಿವಿಲ್ 27 ಸೀಟ್ಸ್ ಇದೆ. CH 27 ಸೀಟ್ಸ್ ಇದೆ. CS ಕಂಪ್ಯೂಟರ್ ಸೈನ್ಸ್ ಇದು 87 ಸೀಟ್ಸ್ ಇದೆ. CYCS ಇದು CS ಗೆ ಈಕ್ವಲೆಂಟ್ 29 ಸೀಟ್ಸ್ ಇದೆ. EC 61 ಸೀಟ್ಸ್ ಇದೆ. EEE 26 ಸೀಟ್ಸ್ ಇದೆ. EI ಸೊ 27 ಸೀಟ್ಸ್ ಇದೆ. ಎಲೆಕ್ಟ್ರಾನಿಕ್ ಅಂಡ್ ಟೆಲಿಕಮ್ಯುನಿಕೇಶನ್ ಇದು 26 ಸೀಟ್ಸ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್ 60 ಸೀಟ್ಸ್ ಇದೆ. ಸೊ IM 25 ಸೀಟ್ಸ್ ಇದೆ. MD 27 ಸೀಟ್ಸ್ ಇದೆ. ಮೆಕ್ಯಾನಿಕಲ್ 52 ಸೀಟ್ಸ್ ಇದೆ. ಏರೋಸ್ಪೇಸ್ ಇಂಜಿನಿಯರಿಂಗ್ 26 ಸೀಟ್ಸ್ ಇದೆ. ಸೊ ಇದರಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲಾ ತರದ ಇಂಜಿನಿಯರಿಂಗ್ ಕೋರ್ಸ್ಗಳು ಈ ಕಾಲೇಜಲ್ಲಿ ಅವೈಲೇಬಲ್ ಇದೆ. ಆಯ್ತಾ? ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು? 614. ಇವಾಗ ಈಚ್ ಬ್ರಾಂಚ್ಗೆ ಕಟ್ ಆಫ್ ಏನೇನಿರಬೇಕು, ಮಿನಿಮಮ್ ಕಟ್ ಆಫ್, ಮ್ಯಾಕ್ಸಿಮಮ್ ಕಟ್ ಆಫ್ ನಾನು ಹೇಳ್ತೀನಿ. ಸೊ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾದ್ರೆ ಮಿನಿಮಮ್ ಕಟ್ ಆಫ್ 2,547 ಇದೆ. ಮ್ಯಾಕ್ಸಿಮಮ್ ಕಟ್ ಆಫ್ 41,216. ರೇಂಜ್ ನೋಡಿ ಎಷ್ಟಿದೆ, 40,000 ಇದೆ ರೇಂಜ್ ಹತ್ತತ್ರ.
ಆಯ್ತಾ. ನೆಕ್ಸ್ಟ್ AI ನೋಡೋದಾದ್ರೆ 2861 ಅಂಡ್ ಅಪ್ಪರ್ ಕಟ್ ಆಫ್ ನೋಡೋದಾದ್ರೆ 22,097 ತನಕ ಸಿಕ್ಕಿದೆ. ಅಂಡ್ BT ನೋಡೋದಾದ್ರೆ 10,082 ಲೋಯರ್ ಕಟ್ ಆಫ್, ಅಪ್ಪರ್ ಕಟ್ ಆಫ್ 82,400 ಆಡ್ ಚಿಲ್ಡ್ರೆ ತನಕ ಇದೆ. ಆಮೇಲೆ CACS ನೋಡೋದಾದ್ರೆ 2,256 ಇದೆ ಲೋಯರ್ ಕಟ್ ಆಫ್, ಅಪ್ಪರ್ ಕಟ್ ಆಫ್ 29,723 ಇದೆ. ಸಿವಿಲ್ ನೋಡೋದಾದ್ರೆ 29,770 ಇದೆ ಲೋಯರ್ ಕಟ್ ಆಫ್, ಅಪ್ಪರ್ ಕಟ್ ಆಫ್ 87,623 ತನಕ ಇದೆ. ಅಂಡ್ ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 18,616 ಇದೆ ಲೋಯರ್ ಕಟ್ ಆಫ್, ಅಪ್ಪರ್ ಕಟ್ ಆಫ್ 81,913 ಇದೆ. CS ನೋಡೋದಾದ್ರೆ ನೋಡಿ ಇದಕ್ಕೆ ಡಿಮ್ಯಾಂಡ್ ಸ್ವಲ್ಪ ಜಾಸ್ತಿನೇ ಇದೆ CSಗೆ. ಸೊ 1,254 ಲೋಯರ್ ಕಟ್ ಆಫ್, ಅಪ್ಪರ್ ಕಟ್ ಆಫ್ 19,240. ನೋಡಿ ಯಾವುದೇ ರೇಂಜ್ ಅಲ್ಲಿ ನೋಡಿದ್ರು 20K ಒಳಗೆ ಬರಬೇಕು ರ್ಯಾಂಕ್ CS ಡಿಪಾರ್ಟ್ಮೆಂಟ್ ಬೇಕು ಅಂದ್ರೆ, ನೀವು ಯಾವುದೇ ಕ್ಯಾಟಗರಿ ಫಾಲೋ ಆದ್ರೂ. CYCS ನೋಡೋದಾದ್ರೆ 2,382 ಇದೆ, ಅಪ್ಪರ್ ಕಟ್ ಆಫ್ 35,785 ಇದೆ. EC 3,268 ಅಂಡ್ 34,278. TRIPLE 5,220 ಇದೆ, 72,517 ತನಕ ಇದೆ. ಅಂಡ್ EI ನೋಡೋದಾದ್ರೆ 6,969 ಇಂದ 91,375 ವರೆಗೂ ಇದೆ. ಅಂಡ್ ET ನೋಡೋದಾದ್ರೆ 4,274 ಇಂದ 1,45,515. ಸೊ ಇದನ್ನ ನೀವು ಈ ರೇಂಜ್ ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟಿದೆ ರೇಂಜ್ ಇದು. ಸೊ ಇನ್ಫಾರ್ಮೇಶನ್ ಸೈನ್ಸ್ ನೋಡೋದಾದ್ರೆ 2,241 ಇದೆ ಲೋಯರ್ ಕಟ್ ಆಫ್, ಅಪ್ಪರ್ ಕಟ್ ಆಫ್ 29,790 ಇದೆ. ಸೊ ಇಲ್ಲಿ ನೋಡಿ 30K ತನಕನೂ ಇನ್ಫಾರ್ಮೇಶನ್ ಸೈನ್ಸ್ ಅವೈಲೇಬಲ್ ಇದೆ ಸೀಟು. ಅಂಡ್ MD ನೋಡೋದಾದ್ರೆ 32,115 ಇಂದ 1,19,000 ಆಡ್ ಚಿಲ್ಡ್ರೆ ತನಕ ಇದೆ. ಮೆಕ್ಯಾನಿಕಲ್ ನೋಡೋದಾದ್ರೆ 15,760 ಇಂದ 1,34,294 ವರೆಗೂ ಇದೆ. ಏರೋಸ್ಪೇಸ್, ಸೊ ಇದು ಸ್ವಲ್ಪ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು ಅಂಡ್ ಇದು ರೇರು, ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಷ್ಟ ಇರುತ್ತೆ ಮಕ್ಕಳೇ. ಈ ಒಂದು ಡಿಪಾರ್ಟ್ಮೆಂಟ್ ಸಬ್ಜೆಕ್ಟ್ಸ್ ಎಲ್ಲ ಕಷ್ಟ ಇರುತ್ತೆ ಓದೋದಕ್ಕೆ. ಸೊ ಯಾರು ನಾನು ಓದ್ತೀನಿ ಅಂತಾರಲ್ಲ ಅಂಥವ್ರು ಯೂನಿಕ್ ಆಗಿರ್ಬೇಕು, ಜೊತೆಗೆ ಸ್ಕೋಪ್ ಇರಬೇಕು ಅಂದವರು ಸೆಲೆಕ್ಟ್ ಮಾಡ್ಕೋಬಹುದು. 6,488 ಇಂದ 44,587 ವರೆಗೂ ಇದೆ. ಆಯ್ತಾ. ಈಗ ಇದರಲ್ಲಿ CS ಗೆ ಈಕ್ವಲೆಂಟ್ ಯಾವ್ದು ಅಂದ್ರೆ ನೋಡಿ ಮಕ್ಕಳೇ, ಎಷ್ಟು ಬ್ರಾಂಚ್ಗಳಿದೆ ಇದಿದೆ. ಸೊ AI ಇದೆ, CACS ಅಂಡ್ CS, CYCS, ಆಯ್ತಾ, ಇನ್ಫಾರ್ಮೇಶನ್ ಸೈನ್ಸ್. ಇದಿಷ್ಟಕ್ಕೂ ನೀವು ಯಾವುದೇ ಬ್ರಾಂಚ್ ಇಂದ ಪಾಸ್ ಔಟ್ ಆದ್ರೂ ನಿಮಗೆ ಈ ಕಾಲೇಜಲ್ಲಿ ರೆಕ್ರೂಟ್ಮೆಂಟ್ ಬರ್ತಾರಲ್ಲ ಕಂಪ್ಯೂಟರ್ ಸೈನ್ಸ್ಗೆ, ಈ ಎಲ್ಲಾ ಬ್ರಾಂಚ್ ಅವರು ಕಂಪ್ಯೂಟರ್ ಸೈನ್ಸ್ ರೆಕ್ರೂಟ್ಮೆಂಟ್ ನ ಅಟೆಂಡ್ ಮಾಡಬಹುದು. ಆಬ್ವಿಯಸ್ಲಿ ನಿಮಗೂ ಅದೇ ಸ್ಯಾಲರಿ ಪ್ಯಾಕೇಜ್ ನೇ ಅವ್ರು ಆಫರ್ ಮಾಡ್ತಾರೆ ಮಾಸ್ ರಿಕ್ರೂಟ್ಮೆಂಟ್ ಅಲ್ಲಿ. ಯು ಡೋಂಟ್ ಹ್ಯಾವ್ ಟು ವರಿ. ಆಯ್ತಾ. ಸೊ ಆಲ್ಟರ್ನೇಟಿವ್ ಅದಕ್ಕೆ ನೋಡಿ ಮಕ್ಕಳೇ, ಆಲ್ಟರ್ನೇಟಿವ್ ನ ಇಟ್ಕೊಂಡಿರಿ. ಒಂದೇ ಬ್ರಾಂಚ್ ಅನ್ನ ಎಲ್ಲಾ ಕಾಲೇಜ್ಗೆ ಹಾಕಕ್ ಹೋಗ್ಬೇಡಿ. ಆಯ್ತಾ. ಸೊ ನಿಮಗೆ ಎಲ್ಲಾದ್ರೂ ಪರ್ಸನಲೈಸ್ಡ್ ಗೈಡೆನ್ಸ್ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಬೇಕು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಮ್ಮ ಫೋನ್ ನಂಬರು ಎಲ್ಲದೂ ಕೊಟ್ಟಿದ್ದೀನಿ. ನಾವು ಪೇರೆಂಟ್ಸೇ ಮಾತಾಡಿ, ನೀವು ನಾನು ನಿಮ್ಗೆ ಕನ್ವಿನ್ಸ್ ಆಗೋ ತರನೇ ಏನ್ ಸ್ಟೂಡೆಂಟ್ಗೂ ಕನ್ವಿನ್ಸೇ ಮಾಡ್ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ಇದೆಲ್ಲದು ಈಕ್ವಲೆಂಟ್ ಕೋರ್ಸ್ಗಳಿರ್ತವೆ. ಸೇಮ್ ರೆಕ್ರೂಟರೇ ಅದೇ ಪೊಸಿಷನ್ಗೆ ರೆಕ್ರೂಟ್ ಮಾಡ್ಕೋತಾರೆ. ಆಯ್ತಾ. ಸೊ ನೆಕ್ಸ್ಟ್ ಇವಾಗ ಆಕ್ಚುಯಲ್ ಕಟ್ ಆಫ್ ಕ್ಯಾಟಗರಿ ವೈಸ್ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡಿ, ಅಂಡ್ ಹೇಳಿದ್ನಲ್ಲ ನಿಮ್ಗೆ ಈ ಕಾಲೇಜಲ್ಲಿ ನಾನು ಕೋರ್ಸ್ ವೈಸ್ ನಾನು ರ್ಯಾಂಕ್ ಮಾಡ್ತೀನಿ ಅಂತ. MSRITಲಿ ಫಸ್ಟ್ ಸಖತ್ ಬೆಸ್ಟ್ ಕೋರ್ಸ್ ಅಂದ್ರೆ CS, ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್, ನೆಕ್ಸ್ಟ್ CACS, ನೆಕ್ಸ್ಟ್ CYCS, ನೆಕ್ಸ್ಟ್ AD, ನೆಕ್ಸ್ಟ್ AI, ಆಮೇಲೆ EC. ನೋಡಿ ಇದು ಟಾಪ್ 7 ಎಲ್ಲದು ಡಿಮ್ಯಾಂಡ್ ಅಲ್ಲಿ ಇರೋದೆ, ಬಟ್ ಈ ಆರ್ಡರ್ ಅಲ್ಲಿ ಈ ಕಾಲೇಜಲ್ಲಿ ಫೇಮಸ್ ಇರೋದು ಇದು. ನೆಕ್ಸ್ಟ್ TRIPLE, ನೆಕ್ಸ್ಟ್ ET, ನೆಕ್ಸ್ಟ್ EI, ನೆಕ್ಸ್ಟ್ ಏರೋಸ್ಪೇಸ್, ನೆಕ್ಸ್ಟ್ BT ಅಂಡ್ ಮೆಕ್ಯಾನಿಕಲ್, ಆಮೇಲೆ ಕೆಮಿಕಲ್ ಇಂಜಿನಿಯರಿಂಗ್ ಅಂಡ್ ಆಮೇಲೆ IM, ಆಮೇಲೆ ಸಿವಿಲ್, ಆಮೇಲೆ MD. ಸೊ ಇದು ರ್ಯಾಂಕ್ ಆಫ್ ದಿಸ್ ಕೋರ್ಸಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕಾಲೇಜ್. ಸೊ ಇವಾಗ ಕ್ಯಾಟಗರಿ ವೈಸ್ ಎಷ್ಟು ರ್ಯಾಂಕ್ ಬಂದ್ರೆ ಸಿಗುತ್ತೆ ಹಾಗಾದ್ರೆ, ಇದು ಫಸ್ಟ್ ರೌಂಡಿನ ಡೇಟಾನೇ ಲಾಸ್ಟ್ ಇಯರ್ಸ್ದು. ಆಯ್ತಾ. ಸೊ ಫಸ್ಟ್ AD ನೋಡೋಣ. GM ಆಗಿದ್ರೆ 2,547 ಆಗಿರ್ಬೇಕು. 1G, 2BG ಅಂಡ್ 3AG, 3BG, 2AG, GM ರೂರಲ್ ಕೋಟಾ ಇದ್ರೆ 5,600ಗೂ ಸಿಕ್ಕಿದೆ. ನೋಡಿ ಆಲ್ಮೋಸ್ಟ್ ಡಬಲ್ ಆಗಿದೆ ರೂರಲ್ ಕೋಟಾ ಇದ್ದವರಿಗೆ. ಅಂಡ್ ನೆಕ್ಸ್ಟ್ ಆಲ್ ದ ವೇ ಹಿಂಗೆ ನೋಡ್ತಾ ಹೋದ್ರೆ 2AR, STG, SCR, STK. ಸೊ STK ಕನ್ನಡ ಮೀಡಿಯಂ SC ಕ್ಯಾಟಗರಿ ಇದ್ರೆ 41,216ಗೂ ಈ ಕಾಲೇಜು ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ. ಆಯ್ತಾ. ಅಂಡ್ ಸರ್ ಬೇರೆ ಕ್ಯಾಟಗರಿಗೆಲ್ಲ ಯಾಕಿಲ್ಲ ಅಂದ್ರೆ, ಬೇರೆ ಕ್ಯಾಟಗರಿಲಿ ಫಿಲ್ ಆಗೋಕ್ಕಿಂತ ಮುಂಚೆ GM ಫಿಲ್ ಆಗಿ ಇಷ್ಟು ಉಳಿದಿರೋ ಕ್ಯಾಟಗರಿ ಮಾತ್ರ ಉಳಿದಿತ್ತು ಅಷ್ಟೇ, ಬೇರೆದೆಲ್ಲ ಸೀಟು
ಅಲಾಟ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಯಾವುದು ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ ಆಗಿರುತ್ತೆ, ಅದ್ರ ಡೇಟಾ ಎಕ್ಸ್ಟ್ರಾಕ್ಷನ್ ಮಾಡೋಷ್ಟರಲ್ಲಿ ನಮ್ ಜೀವ ಹೊಟ್ಟೋಗ್ಬಿಡತ್ತೆ. ಸೊ ಹಂಗಾಗಿ ಅದು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಸೆಕೆಂಡ್ ರೌಂಡ್ ಎಲ್ಲ. ಸರ್ ನೆಕ್ಸ್ಟ್ AI ನೋಡೋದಾದ್ರೆ, ಸೊ GMಗೆ 2861 ಅಂಡ್ ಆಲ್ ದ ವೇ ಅಪ್ ಟು 22,097 ನೋಡಿ. ಸೊ ಇವಾಗ ನೀವು ಹೆಂಗ್ ನೋಡ್ಬೇಕು ಅಂದ್ರೆ ಈ ರ್ಯಾಂಕು 3BGಗೆ, ಈ ರ್ಯಾಂಕು 3AGಗೆ. ಸೊ ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ನಿಮ್ಮ ಕರೆಸ್ಪಾಂಡಿಂಗ್ ರ್ಯಾಂಕ್ ಯಾವ್ದಿದೆ ಅಂತ ನೋಡಿ. ಸೊ ಇಷ್ಟು ಕ್ಯಾಟಗರಿಗೆ ಮಾತ್ರ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗಿತ್ತು ಈ ಬ್ರಾಂಚ್ ಅಲ್ಲಿ ಲಾಸ್ಟ್ ಇಯರ್. ನೆಕ್ಸ್ಟ್ BT ನೋಡೋದಾದ್ರೆ GMಗೆ 10,082 ಅಂಡ್ ಆಲ್ ದ ವೇ ಟು SCR 82,437 ನೋಡಿ. ಇದರಲ್ಲಿ ಸ್ವಲ್ಪ ಶಿಫ್ಟ್ ನೋಡಿ, ಒಂದು 6,000 1,000 ಗ್ಯಾಪ್ ಇದೆ. ಸೊ ಈ ಬ್ರಾಂಚ್ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಅನ್ಕೋತೀನಿ ಈ ಕಾಲೇಜಲ್ಲಿ, ಯಾಕಂದ್ರೆ ಗ್ಯಾಪ್ ನೋಡಿ. ಸೊ 1,000 2,000 ಇದ್ದಿದ್ದು ಇಲ್ಲಿಂದ ಇಲ್ಲಿಗೆ 18,000 ಗ್ಯಾಪ್ ಆಗೋಯ್ತು ಆಯ್ತಾ. ಮತ್ತೆ ಅಲ್ಲಿಂದ 1,000 2,000 ಮತ್ತೆ 10,000 ಗ್ಯಾಪ್ ಆಗೋಯ್ತು. ಸೊ ಅದೇ ತರ ಸೀಟ್ ಫಿಲ್ಲಿಂಗು ನಿಮ್ಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಯಾರ್ಯಾರು ಸೀಟ್ ಎಲ್ಲಿಂದ ತಗೊಂತಾ ಇದಾರೆ ಅಂತ ನೋಡಿ. ಇದು ಆಕ್ಚುಯಲ್ ಡೇಟಾನೇ ನೋಡಿ, ನಿಮ್ಗೆ ಗೊತ್ತಾಗೋಗುತ್ತೆ. ನೆಕ್ಸ್ಟ್ CACS ನೋಡೋದಾದ್ರೆ GMಗೆ 2,256 ಇದೆ ಲೋಯರ್ ಕಟ್ ಆಫ್, ಅಂಡ್ ಅಪ್ಪರ್ ಕಟ್ ಆಫ್ SC ಕನ್ನಡ ಮೀಡಿಯಂಗೆ ಸಿಕ್ಕಿದೆ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಅಲ್ಲಿ. ಇದು ಡಿಮ್ಯಾಂಡ್ ಅಲ್ಲಿ ಇರೋದ್ರಿಂದ 29,273 ಆಗಿದೆ. ಸೊ ನೀವು ಬೇರೆ ಕ್ಯಾಟಗರಿ ಅದರ್ ದ್ಯಾನ್ GM ಆಗಿದ್ರೆ ನೋಡಿ 2,504 ಫಾರ್ 3AG, 3BGಗೆ ಆದ್ರೆ 3,031. ಇದೆಲ್ಲ ಏನು ಭಾರಿ ಡಿಫರೆನ್ಸ್ ಇಲ್ಲ, ಒಂದು 500 to 700 ರ್ಯಾಂಕ್ ರೇಂಜ್ ಅಲ್ಲಿ ಇದೆ ಅಷ್ಟೇ. ಸೊ GM ಕನ್ನಡ ಮೀಡಿಯಂ ಆದ್ರೆ 1,000 ನಿಮ್ಗೆ ಬೂಸ್ಟ್ ಸಿಗುತ್ತೆ. ಸೊ 2BG ಆದ್ರೆ 3,500, 1G ಆದ್ರೆ 4,200, GM ಆದ್ರೆ 4,600 ಆಡ್, 3BR ಇದ್ರೆ 4,700 ಅಂಡ್ ಸೋ ಆನ್ ಅಂಡ್ ಸೋ ಫೋರ್. ನೀವು ಒಂದು ಚೂರು ವಿಡಿಯೋನ ಪಾಸ್ ಮಾಡಿ ನೋಡಿ, ಯಾಕಂದ್ರೆ ನಾನು ಎಲ್ಲದನ್ನು ಡಿಸ್ಕಸ್ ಮಾಡಿದ್ರೆ ವಿಡಿಯೋ 1 hour ಮೇಲೆ ದಾಟ್ಬಿಡುತ್ತೆ. ಸೊ ಅಷ್ಟೊಂದು ಪೇಷನ್ಸ್ ಯಾರಿಗೂ ಇರೋದಿಲ್ಲ ಅಲ್ವಾ ನೋಡೋದಕ್ಕೆ. ಸೊ ನೆಕ್ಸ್ಟ್ ಸಿವಿಲ್ ಇಂಜಿನಿಯರ್ ನೋಡೋದಾದ್ರೆ 29,770 ಇದೆ ಲೋಯರ್ ಕಟ್ ಆಫ್, ಅಪ್ಪರ್ ಕಟ್ ಆಫ್ 87,623 ಇದೆ. ಅದು SCRಗೆ ಸಿಕ್ಕಿದೆ ಅಪ್ಪರ್ ಕಟ್ ಆಫ್, ಲೋಯರ್ ಕಟ್ ಆಫ್ ಆಬ್ವಿಯಸ್ಲಿ GMಗೆ. ಸೊ ನೋಡಿ ಇದರಲ್ಲಿ 3,000 ಹತ್ತತ್ರ ಡಿಫರೆನ್ಸ್ ಇದೆ ಒಂದು ಕ್ಯಾಟಗರಿಗೂ ಇನ್ನೊಂದು ಕ್ಯಾಟಗರಿಗೂ. ಸೊ ಸಿಗೋ ಪ್ರಾಬಬಿಲಿಟಿ ನಿಮಗೂ ಗೊತ್ತಾಗತ್ತೆ, ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈ ಕ್ಯಾಟಗರಿ ಇದು ಮಾತ್ರ ಅಲಾಟ್ ಆಗಿರೋದು ಫಸ್ಟ್ ರೌಂಡ್ ಅಲ್ಲಿ ಆಯ್ತಾ. ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 18,616 ಲೋಯರ್ ಕಟ್ ಆಫ್ ಅಂಡ್ ಅಪ್ಪರ್ ಕಟ್ ಆಫ್ ವಾಸ್ 81,913. ಸೊ ಇಲ್ಲೂ ಅಷ್ಟೇ ಒಂದು 4,000 ಡಿಫ್ರೆನ್ಸ್ ಹತ್ತತ್ರ ಕಾಣಿಸ್ತಾ ಇದೆ ಒಂದೊಂದು ಕ್ಯಾಟಗರಿಗೂ ಡಿಫ್ರೆನ್ಸ್. ಸೊ ಅಕಾರ್ಡಿಂಗ್ಲಿ ನೀವು ಈ ಕಾಲೇಜಿನ ಸೀಟ್ ಏನು ನಿಮ್ಮ ಆಪ್ಷನ್ ಎಂಟ್ರಿಲಿ ಹಾಕೊಳ್ಬಹುದು. ನೆಕ್ಸ್ಟ್ CS ಇಲ್ಲಿ ನೋಡಿ ಜಾಸ್ತಿ ಆಪ್ಷನ್ಸ್ ನಿಮಗೆ ಸಿಗಲ್ಲ. GMಗೆ 1,254 ಲೋಯರ್ ಕಟ್ ಆಫ್ ಅಂಡ್ SCKಗೆ 19,248. ಸೊ 20,000 ಒಳಗೆ ಫಿಲ್ ಆಗೋಗಿದೆ. ಸೊ ಬಾರಿ ಏನ್ ಬೂಸ್ಟ್ ಸಿಗಲ್ಲ ನೋಡಿ, ಒಂದು 500 ಬೂಸ್ಟ್ ಸಿಗುತ್ತೆ ಅಷ್ಟೇ ಕ್ಯಾಟಗರಿಯಿಂದ ಕ್ಯಾಟಗರಿಗೆ. ನೋಡಿ ಕ್ಯಾಟಗರಿ ಎಲ್ಲ ಇಲ್ಲಿ ಮೆನ್ಷನ್ ಆಗಿದೆ. ಸೊ ಇಷ್ಟು ಕ್ಯಾಟಗರಿಗೆ ಮಾತ್ರ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗಿದೆ ಆಯ್ತಾ. ನೆಕ್ಸ್ಟ್ CYCS ನೋಡಿ, ಇದು ಸ್ವಲ್ಪ ಫಾಸ್ಟ್ ಫಿಲ್ಲಿಂಗ್ ಇದೆ. 2,382 ಇಂದ 35,785 ವರೆಗೂ ಇದೆ. ಅಂಡ್ ಇಲ್ಲಿಂದ ಇಲ್ಲಿಗೆ ಎಲ್ಲ ಜಾಸ್ತಿ ಬೂಸ್ಟ್ ಇಲ್ಲ, ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಬೂಸ್ಟ್ಗಳು ಕಾಣಿಸ್ತಾ ಇದೆ ಅಷ್ಟೇ ಆಯ್ತಾ. ಸೊ ನೆಕ್ಸ್ಟ್ ಬ್ರಾಂಚ್ ನ ನೋಡೋದಾದ್ರೆ ECನು ನೋಡಿ 3,264 ಇಂದ ಹಿಡಿದು 34,278 ತನಕ ಹೋಗ್ತಾ ಇದೆ. ಅಂಡ್ ದಿಸ್ ಇಸ್ ಹೌ ಇಟ್ ಗೋಸ್. ಒಂದು 500 ಇದೆ ಇಲ್ಲಿ ತನಕ. ಇದಾದ್ಮೇಲೆ 1,000 ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಅಲ್ಲಿ ಮಾತ್ರ ಒಂದು 5,000 ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಟ್ರಿಪಲ್ ನೋಡೋದಾದ್ರೆ 5,220 ಇಂದ 72,000 ವರೆಗೂ ಹೋಗಿದೆ. ಸೊ ಇನಿಷಿಯಲಿ ಒಂದು 4,000 ಮತ್ತೆ ಅದಾದ್ಮೇಲೆ ಇಲ್ಲಿಂದ ಹಿಡಿದು ಈ ಕ್ಯಾಟಗರಿಯಿಂದ ಹಿಡಿದು ಆಮೇಲೆ ಏನು ಜಾಸ್ತಿ ಇಂಪ್ರೂವ್ಮೆಂಟ್ ಇಲ್ಲ. ಬಟ್ ಇಲ್ಲಿಂದ ಮತ್ತೆ ನೋಡಿ 5,000 10,000 ಡಿಫರೆನ್ಸ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ. ಸೊ ನೆಕ್ಸ್ಟ್ EI. ಸೊ EI ನೋಡೋದಾದ್ರೆ 69 ವಾಸ್ ಫಾರ್ ದ ಜನರಲ್ ಮೆರಿಟ್ ಅಂಡ್ ಫಾರ್ SCR ಇಟ್ ವಾಸ್ 91,375. ಸೊ ನೀವು ಎಲ್ಲ ಪಾಸ್ ಮಾಡಿ ಈ ರ್ಯಾಂಕ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ನೀವೆಲ್ಲಾದ್ರೂ ಈ ರ್ಯಾಂಕ್ ಒಳಗೆ ಫಾಲ್ ಆದ್ರೆ ಆರಾಮಾಗಿ ಈ ಬ್ರಾಂಚ್ ಸಿಗುತ್ತೆ. ಸೊ ನೆಕ್ಸ್ಟ್ ET ನೋಡೋದಾದ್ರೆ 42,074 ಇದೆ ಜನರಲ್ ಮೆರಿಟ್ಗೆ. ಅಂಡ್ ಅಪ್ಪರ್ ಕಟ್ ಆಫ್ ನೋಡೋದಾದ್ರೆ 1,45,515. ಸೊ ಇದರಲ್ಲಿ ಜಂಪ್ ನೋಡಿ 3,000 2,000 3,000 ಅಂಡ್ ಅಗೇನ್ 2,000 ಅಂಡ್ ಇದೆಲ್ಲ ಏನು ಬಾರಿ ಡಿಫರೆನ್ಸ್ ಇಲ್ಲ. 2,000 ಇಲ್ಲಿಂದ ಇಲ್ಲಿಗೆ 16,000 ಡಿಫರೆನ್ಸ್. ಅದಾದ್ಮೇಲೆ ಮತ್ತೆ ಒಂದು 15,000, ಅದಾದ್ಮೇಲೆ ಒಂದು 3,000, ಮತ್ತೆ ಒಂದು 20,000 ಇನ್ಕ್ರಿಮೆಂಟ್. ಸೊ ಇದು ಯಾವ ತರ ಫಿಲ್ ಆಗ್ತದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಡಿವಿಯೇಷನ್ ಇದೆ ಡೇಟಾದಲ್ಲಿ
ಆಯ್ತಾ. ನೆಕ್ಸ್ಟ್ ಐಇ ನೋಡೋದಾದ್ರೆ ನೋಡಿ, ಕೆಲವು ಬ್ರಾಂಚ್ಗಳಿಗೆ ಯಾಕೋ ಅಷ್ಟೊಂದು ಡಿಮ್ಯಾಂಡೇ ಇರೋದಿಲ್ಲ. ಹೋಗ್ತಾ 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 ಜಾಸ್ತಿ ರ್ಯಾಂಕ್ ಅವ್ರಿಗೆಲ್ಲ ಈ ಕಾಲೇಜ್ ಅಲರ್ಟ್ ಆಗ್ಬಿಡುತ್ತೆ. ಆಯ್ತಾ. ಸೊ ಅದಕ್ಕೆ ಆಪ್ಷನ್ ಎಂಟ್ರಿ ತುಂಬಾ ಕ್ಲೀನ್ ಆಗಿ ಮಾಡಬೇಕು ಮಕ್ಕಳೇ. ನಿಮ್ಮ ಲಕ್ ಕರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಹಾಕಿದ್ರಿ ಅಂತ ಅನ್ಕೊಳ್ಳಿ, ನಿಮಗೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಗುಡ್ ಕಾಲೇಜ್ ಇಸ್ ವೆರಿ ಹೈ. ಅಂಡ್ ಈ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡ್ಬಿಟ್ಟು ನಾನು ಸಿ ಎಸ್ ಡಿಪಾರ್ಟ್ಮೆಂಟ್ ಯಾವ್ದಾದ್ರು ಕೌನ್ಸಿಲ್ ಅಟೆಂಡ್ ಮಾಡ್ಬೋದಾ, ಇದು ಏನೋ ಏನೋ ಪ್ಲೇಸ್ಮೆಂಟ್ ಅಂತ ಕೇಳಿದ್ರೆ ಖಂಡಿತ ಅಟೆಂಡ್ ಮಾಡ್ಬೋದು. ಮೋಸ್ಟ್ ಆಫ್ ದ ಕಾಲೇಜಸ್ ಬಿಡ್ತಾರೆ ಅಟೆಂಡ್ ಮಾಡೋದಕ್ಕೆ. ಸೊ ಆದ್ರೆ ನಿಮ್ಮ CGPA ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರಿ. ಸೊ ಅವಾಗ ನಿಮ್ಗೆ 100% ನಿಮ್ಗೆ ಪ್ಲೇಸ್ಮೆಂಟ್ಗೆ ಅಲೋ ಮಾಡ್ತಾರೆ. ಹೋಗಿ ನೀವು ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಂಡಿರಿ ಲಾಸ್ಟ್ 1 ಇಯರ್, ಪಕ್ಕಾ ಪ್ಲೇಸ್ಮೆಂಟ್ ಆಗುತ್ತೆ, ಒಳ್ಳೆ ಸ್ಯಾಲ್ರಿನೇ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಯ್ತಾ. ಸೊ ನೆಕ್ಸ್ಟ್ IM ನೋಡೋದಾದ್ರೆ 26,275 ಇಂದ ಹಿಡಿದು 1,48,000 ವರೆಗೂ ಇದೆ. ಸೊ ಒಂದ್ಸತಿ ಪಾಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅಂಡ್ MD ಇದೇನಷ್ಟು ಡಿಮ್ಯಾಂಡ್ ಅಲ್ಲಿ ಇಲ್ಲ, 32,000 ಇಂದ ಸ್ಟಾರ್ಟ್ ಆಗಿ 1,19,000 ವರೆಗೂ ಹೋಗ್ತದೆ. ಸೊ ಯು ಕ್ಯಾನ್ ಪಾಸ್ ಅಂಡ್ ಚೆಕ್ ಯುವರ್ ರ್ಯಾಂಕ್ಸ್. ಸೊ ನೆಕ್ಸ್ಟ್ ಮೆಕ್ಯಾನಿಕಲ್ ನೋಡೋದಾದ್ರೆ 15,760 ಇಂದ ಹಿಡಿದು ಅಂಡ್ ಇಟ್ ಹಸ್ ವೆಂಟ್ ಅಪ್ ಆಲ್ ದ ವೇ ಟು 1,34,294. ಓಕೆನಾ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂಡ್ ದಟ್ ಇಸ್ ಏರೋಸ್ಪೇಸ್ ಇಂಜಿನಿಯರಿಂಗ್. ಇದರಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಬಟ್ ಯಾಕಂದ್ರೆ ತುಂಬಾ ಬೇಗ ಫಿಲ್ಲಿಂಗ್ ಆಗಿದೆ ನೋಡ್ಕೊಳ್ಳಿ. 66,488 ಇಂದ ಹಿಡಿದು 44,587 ಒಳಗಡೆ ಎಲ್ಲಾ ಸೀಟ್ಸು ಬುಕ್ ಆಗಿ ಹೋಗಿದಾವೆ ರೌಂಡ್ 1 ಅಲ್ಲಿ ನೋಡಿ. ಸೊ ಇದರಲ್ಲಿ ಏನು ಭಾರಿ ಇಂಪ್ರೂವ್ಮೆಂಟ್ ಇಲ್ಲ, 1 ರ್ಯಾಂಕ್ ಇಂದ ಹತ್ತತ್ರನೇ ಫಿಲ್ ಆಗಿ ಹೋಗ್ತಾ ಇದೆ. ಸೊ ನೀವ್ ಯಾವ್ದಾದ್ರು ಈ ಕ್ಯಾಟಗರಿಲಿ ಫಿಲ್ ಆಗಿದ್ರೆ, ಈ ಕ್ಯಾಟಗರಿ ಒಳಗೆ ಬಂದ್ರೆ ಇಷ್ಟು ರ್ಯಾಂಕ್ ಒಳಗೆ ನಿಮ್ಗೆ ಸೀಟು ಖಂಡಿತ ಸಿಗತ್ತೆ ಈ MS ರಾಮಯ್ಯ ಕಾಲೇಜಲ್ಲಿ. ಆಯ್ತಾ. ಹೇಗನ್ನಿಸ್ತು ಸೊ ಈ ವಿಡಿಯೋಗೆ ಎಲ್ಲಾ ಡೇಟಾನು ಇಷ್ಟೇ ಇರೋದು ರೌಂಡ್ 1. ಸೊ ಈ ವಿಡಿಯೋಗೆ ಇಷ್ಟೇ. ನಿಮ್ಗೆ ಇಷ್ಟ ಆದ್ರೆ ಇನ್ನೇನಾದ್ರೂ ಇನ್ಕ್ಲೂಡ್ ಮಾಡೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನಾನು ನೆಕ್ಸ್ಟ್ ಕಾಲೇಜ್ ಸೆಲೆಕ್ಷನ್ ಇಂದ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ನಾನು ವಿಡಿಯೋವನ್ನ ಮಾಡ್ತೇನೆ. ಸೊ ನಿಮಗೆ ಪರ್ಸನಲೈಸ್ಡ್ ಆಪ್ಷನ್ ಎಂಟ್ರಿಗೆ ಗೈಡೆನ್ಸ್ ಬೇಕು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಮ್ಮ ಫೋನ್ ನಂಬರ್ ಅನ್ನು ಕೊಟ್ಟಿದ್ದೀನಿ, ಆಪ್ ಲಿಂಕ್ ಅನ್ನು ಹಾಕಿದ್ದೀನಿ. ಸೊ ನೀವು ಚೆಕ್ಔಟ್ ಮಾಡ್ಕೋಬಹುದು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.